ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಗರದ ತುಷ್ಟಿಯಿಂದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಗೆದ್ದಿದ್ದಾರೆ. 2024-25ನೇ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಣೆಗೊಂಡಿದ್ದು, ವಿಜ್ಞಾನ ವಿಭಾಗ ಹಾಗೂ ಕಾಮರ್ಸ್ ವಿಭಾಗದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುವ ಮುಖಾಂತರ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ನಮ್ಮ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಶಕ್ತಿಮೀರಿ ಈ ಒಂದು ಉತ್ತಮ ಫಲಿತಾಂಶ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇದೇ ರೀತಿ ಉತ್ತಮ ಫಲಿತಾಂಶ ನೀಡುವುದೇ ನಮ್ಮ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಡಾ. ಮಲ್ಲನಗೌಡ ತಿಳಿಸಿದ್ದಾರೆ. ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾ. ಚಂದ್ರಪ್ಪ, ಆಡಳಿತ ಅಧಿಕಾರಿಗಳಾದ ಎಲ್. ವೀರಭದ್ರರಾವ್, ಪ್ರಾಚಾರ್ಯರಾದ ಮುರಳೀಕೃಷ್ಣ ಹಾಗೂ ಉಪನ್ಯಾಸಕರು ಹರ್ಷ ವ್ಯಕ್ತಪಡಿಸಿ ಉತ್ತಮ ಫಲಿತಾಂಶ ಪಡೆದು ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಅಭಿನಂದನೆಗಳು ತಿಳಿಸಿದ್ದಾರೆ. ತಿರುಪತಿ ಹುಡುಗಿ ರೀಸೆಂಟ್ಲಿ she got 87.5%. No. Her 10th class marks I show you. She had only 43%. ಆ ಹುಡುಗಿಗೆ ಮ್ಯಾಥ್ಸ್ ಥಿಯರಿ 19, ಇಂಟರ್ನಲ್ 20. ಅದು ನೀಟು ನೆಕ್ಸ್ಟ್ ಮಂತ್ 4th ನೀಟ್ ಐತೆ. ಈ ತಿಂಗಳ 17th 18th ಇದೆ CET. ನಮ್ಮ ಫಸ್ಟ್ ಬ್ಯಾಚ್ನ 2 ಟ್ರಿಪಲ್ ಐಟಿ ಬಂದಿದೆ ಸರ್. ಟ್ರಿಪಲ್ ಐಟಿ ಲಾಸ್ಟ್ ಟ್ರಿಪಲ್ ಐಟಿ 8 ನೀಟ್ ಸೀಟ್ಸ್ ಬಂದಿದೆ. 109 ಸ್ಟೂಡೆಂಟ್ಸ್ಗೆ 8 ನೀಟ್ ಸೀಟ್ಸು, 109 ಟೋಟಲ್ ಸ್ಟೂಡೆಂಟ್ಸ್. 23 ಚಿಲ್ಡ್ರನ್, 38 ಚಿಲ್ಡ್ರನ್ ಓನ್ಲಿ ರೈಟಿಂಗ್ ದ ನೀಟ್ ಎಕ್ಸಾಮ್. 223 ಮೀನ್ ಅಪ್ಲಿಕೇಶನ್ ಯಾರು ಮಾಡ್ತಾರೆ ಬರೆದಿದ್ದಾರೆ ಸರ್. 38 ಚಿಲ್ಡ್ರನ್ ಇನ್ಕ್ಲೂಡಿಂಗ್ ಲಾಂಗ್ ಟರ್ಮ್. ಅದು ಯಾಕೆ ಬರಲ್ಲ? ಬರೀ ಅವ್ರು ಇಷ್ಟ ಇತ್ತು ಅಂದರೆ ಬರಿಬೋದು. ಅವ್ರು ಅಪ್ಲೈ ಮಾಡಿರೋದು ಬರೀ 38 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಮೆಡಿಕಲ್ ಓವರ್ 38 ಜನ, IIT ಆ್ಯಂಡ್ ಇಂಜಿನಿಯರಿಂಗ್ ಓವರು IIT ಮೈನ್ಸ್ ಬರೆದಿದ್ದಾರೆ ಸರ್. 2 ಟೈಪ್ ಮೈನ್ಸ್. ಅದು ಓನ್ಲಿ 8 ಚಿಲ್ಡ್ರನ್ ಬರೆದಿದ್ದಾರೆ. ಓನ್ಲಿ 8 ಚಿಲ್ಡ್ರನ್ ಜಾಯಿನ್ ಆಯ್ತದೆ. 57 ಚಿಲ್ಡ್ರನ್ ಆರ್ ಇನ್ PCMC. ಬಟ್ ಕೇಸೆಟ್ ಬರ್ತೀನಿ ಸರ್, ನಮಗೆ ಇದು ಸಾಧ್ಯ ಇಲ್ಲ, ಇದು ಮಾಡ್ತೀನಿ అని ಓನ್ಲಿ 8 ಜನ ಅಪ್ಲಿಕೇಶನ್ ಮಾಡಿದ್ರೆ JEE. ಅಂದರೆ ಅವರು ಈಗ ಇಲ್ಲಿ ಎಕ್ಸಾಮ್ಸ್ ಬರೋದು ಅವ್ರ ಲೆವೆಲ್ ಏನಂತ ಗೊತ್ತಾದ ಮೇಲೆ ಅವರು JEE ಮೇನ್ಸ್ ಅಪ್ಲೈ ಮಾಡೋರು 8 ಜನ ಇದ್ದಾರೆ. 38 ಜನ ನೀಟಿಗಿದ್ದಾರೆ. ಉಳಿದವರೆಲ್ಲ ಕೇಸೆಟ್ ಬರೀತಾರೆ, CET ಬರೀತಾರೆ. ಮೀನ್ ಸುಮ್ಮಾ ಅಪ್ಲಿಕೇಶನ್ ಮಾಡೋದಕ್ಕೆ ನಾನು ಒಪ್ಪಿಲ್ಲ. ನಿಮಗೆ ಆಯ್ತಾ ವೇಸ್ಟ್ ಮಾಡಬೇಡ. ಭಾಳ ಸ್ಟ್ರಿಕ್. ಅದು ಓದಿದ ಮೇಲೆ she got now 87.5%. ಆದರೆ ಜಾಸ್ತಿ ಜನ ಆವರೇಜ್ ಪರ್ಸೆಂಟ್ ಬಂದಿದ್ದಾರೆ. ಬಟ್ ಚೆನ್ನಾಗಿ ಡಿಸ್ಟಿಂಕ್ಷನ್ ಮಾರ್ಕ್ಸು. ಎಕ್ಸಾಂಪಲ್ ಇದೇ ಹುಡುಗಿ JEE ಕಂಪ್ಲೀಟ್ ಸಕ್ಸಸ್ ಆಗಿದೆ. ಬಟ್ 56% ಈ ಹುಡುಗಿ 43% ಬಂದಿದೆ. ಹುಡುಗಿ 56% ಬಂದದ್ದು. And after the exam, she went back to this. 43% ಬಂದದ್ದು 87% ಆಗಿದೆ. ಅದು ಅಂತ ಇಲ್ಲ. ನಿನ್ನ ಇಂಜಿನಿಯರಿಂಗ್ 56% ಬಂದಿತ್ತು. ಅದು ಗ್ರೇಟ್ ಅಚೀವ್ಮೆಂಟ್. And second thing, ಅಲ್ಲಿ ಬಂದಿದ್ದ ಹುಡುಗ ಲಾಸ್ಟ್ ಟೈಮ್ 585 ಔಟ್ ಆಫ್ 720 ತಿರುಪತಿಗೆ ಬಂದರು. ಫ್ರಮ್ ದ ಪತ್ನಿ ಯಾರು అది ఫస్ట్ ఇయర్, సెకండ్ ఇయర్, థర్డ్ ఇయర్ తిరుపతి నుంచి రెగ్యులర్గా ఒకళ్ళు వచ్చిన వాళ్ళు ఒక మంచి రికార్డ్ ఇస్తున్నారు. వెళ్తారు. దిస్ వాజ్ హ్యాపీ. నెక్స్ట్ మీరు అడిగారు సార్, వీఆర్ పర్టిక్యులర్ అబౌట్ హౌ బెస్ట్ వీ కెన్ గివ్ ద ಅಕಾಡೆಮಿಕ್ಸ್ ಟು ದ ಲೋವೆಸ್ಟ್ ಚೇಂಜ್. ಈ ಹುಡುಗಿ ಕಮ್ಮಿ, ಈ ಹುಡುಗಿಗೆ ಬರ್ತದಿಲ್ಲ, ನಾನು ಆ ದಿವಸ ಇದ್ದು ನೀವು ಪ್ರಯತ್ನ ಮಾಡೋದು ನಾನು ಆಯ್ತು. ಒಂದೇ ರಿಕ್ವೆಸ್ಟ್ ಮಾಡಿ, ನಮ್ಮ ಪ್ರಕಾರ ಓದಿರಿ. ನಾನು ಒಂದು ಟೈಮ್ ಟೇಬಲ್ ಕೊಡ್ತೀನಿ, ಆ ಪ್ರಕಾರ. ಇಲ್ಲಿ ಸ್ವಲ್ಪ ಆ ಪ್ರಕಾರ ಓದಿದ್ರೆ ಜಾಸ್ತಿ ಹುಡುಗ. ಫಾರ್ ಎಕ್ಸಾಂಪಲ್ ವಾಂಟ್ ಟು ಕೀಪ್ ಒಂದು ಸ್ಪೆಷಲ್ ಬ್ಯಾನರ್ ಈ ವರ್ಷ. ಯಾಕಂದ್ರೆ ಆ ಹುಡುಗ ಎಲ್ಲ 52 ಚಿಲ್ಡ್ರನ್ ಓದದೇ ಸಾಧ್ಯ ಇಲ್ಲ. ಪೇರೆಂಟೇ ಹ್ಯಾಂಡ್ಸಪ್ ಅಲ್ಲಿ ಹುಡುಗ ನಿಯರ್ಲಿ 16 ಚಿಲ್ಡ್ರನ್ ನಾಟ್ ಮೋರ್ ದ್ಯಾನ್ 90%. ರಿಮೈನಿಂಗ್ ಚಿಲ್ಡ್ರನ್ ಫಸ್ಟ್ ಪರ್ಸೆಂಟೇಜ್ ವಾಸ್ 83. ಆ ಹುಡುಗ ಫೇಲ್ ಆಯ್ತಾರ, ಬರ್ತದ ಇಲ್ಲಿಯಾ, ಇಲ್ಲಿ ವೆದರ್ ಈ ಸ್ಕೋರ್ ಆರ್ ನಾಟ್, ದಟ್ ವಾಸ್ ದ ಡಿಸ್ಕಷನ್ ಬೈ ದ ಪೇರೆಂಟ್ಸ್.
complete morning 3 days onwards we are unable to contact here is parent ಬಂದರು ಸರ್ ಖುಷಿ ಆಯಿತು. ಜನರಲಿ ಎವ್ರಿವನ್ ಇಲ್ಲ, ಸೊ ದೇ ಪರ್ಸನಲಿ ಕಮಿಂಗ್ ಆ್ಯಂಡ್ ರಿಕಮೆಂಡಿಂಗ್. ಇವನ್ ನಾನು ಇಲ್ಲಿ ಆಯಿತು, ಅಲ್ಲಿ ಪೇರೆಂಟ್ ರಿಕಮೆಂಡ್ ಮಾಡಿದ ಅಡ್ಮಿಷನ್. ಇದು ಜಾಸ್ತಿ ಪೋಸ್ಟಲ್ಲೇ ಬ್ಯಾಂಗ್ಳೂರಿಲ್ಲ, ನಿಮ್ಮ ಮಾದರಿ ಸಪೋರ್ಟ್ ಮಾಡಿದ ಅದೇ ಸಾಕು. ಇದು ಪ್ರಯತ್ನ ಮಾಡಿ. ಫಸ್ಟ್ ಸಂಸ್ಕಾರ ಇರಬೇಕು, ಒಂದು ಶಿಸ್ತಿರಬೇಕು. ನಾವು ಕವಿ ಬಂದಿದ್ದ ಪರವಾಗಿಲ್ಲ, ಬಟ್ ಜೀವನ ಗೊತ್ತಾಗಿ ಚೆನ್ನಾಗಿ ಓದ್ಕೋಬೇಕು. ದಿಸ್ ಈಸ್ ದ ಕಾನ್ಸೆಪ್ಟ್, ದಿಸ್ ಇಸ್ ದ ವೇ ವಿ ಆರ್. ಡಿಸಿಪ್ಲಿನ್ ಇಸ್ ದ ಕೋರ್ ವೇ. Discipline and efforts. A lot of pressure. ಎಷ್ಟು ಮಂದಿ ಅಡ್ಮಿಷನ್ ಇದೆ ಈ ವರ್ಷ? ಈ ವರ್ಷ ಸ್ಟಾರ್ಟ್ ಆಗಿದೆ ಅಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಈಗ 189.